ದೇಶದಲ್ಲಿ ಇಡೀ ವ್ಯವಸ್ಥೆಯನ್ನು ತಮ್ಮ ಕಪಿಮುಷ್ಟಿಗೆ ತಗೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಬಹುಪಾಲು ಯಶಸ್ವಿಯಾಗಿರುವಂತಹ ಒಂದು ಗುಂಪು, ಸಮೂಹ, ಪರಿವಾರ ಏನಿದೆ ಅದು ಇವತ್ತು ಈ ದೇಶದ ನಿಜವಾದ ಶ್ರಮಿಕರಿಗೆ, ಬಡವರಿಗೆ, ಜನಸಾಮಾನ್ಯರಿಗೆ, ರೈತ ಸಮೂಹಕ್ಕೆ ಒಂದು ದೊಡ್ಡ ದ್ರೋಹಿಯಾಗಿ, ದೊಡ್ಡ ಇವರ ವಿರುದ್ಧದ ಒಂದು ದೊಡ್ಡ JCB ಈ ದೇಶದಲ್ಲಿ ಕೆಲಸವನ್ನು ಮಾಡ್ತಾ ಇದೆ. ಇಂತಹ ಒಂದು ಬಹಳ ಪಟ್ಟಭದ್ರ ವ್ಯವಸ್ಥಿತ ಷಡ್ಯಂತ್ರದ ಸಮುದಾಯ ಏನಿದೆ, ಪರಿವಾರ ಏನಿದೆ, ಇದರ ವಿರುದ್ಧ ನಾವು ಬೇರೆ ಬೇರೆ ಬಿಡಿಯಾಗಿ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಪ್ರದೇಶದಲ್ಲಿ ನಮ್ಮ ಪ್ರತಿಭಟನೆಯನ್ನು, ಪ್ರತಿರೋಧವನ್ನು ಆಯಾ ಕಾಲದಲ್ಲಿ ವ್ಯಕ್ತಪಡಿಸ್ತಾ ಬರ್ತಾ ಇದ್ದೀವಿ. ಆದರೆ ನಮ್ಮ ಶಕ್ತಿ ಸಾಕಾಗುವುದಿಲ್ಲ ಅನ್ನುವಂಥ ಕಾರಣಕ್ಕೆ ಅದಕ್ಕಿಂತ ಹೆಚ್ಚಾಗಿ ದೇವರು, ಧರ್ಮ ಇಂಥವನ್ನೆಲ್ಲ ಮುಂದಿಟ್ಕೊಂಡು ಜನಸಾಮಾನ್ಯರ ಅಭಿಪ್ರಾಯವನ್ನು ಬೇರೆ ಥರ ಬದಲಾಯಿಸುವ ಹಿನ್ನೆಲೆಯಲ್ಲಿ ವ್ಯವಸ್ಥಿತ ಷಡ್ಯಂತ್ರವನ್ನು ಮಾಡ್ತಾ ಇರುವಂತಹ ಈ ಪಟ್ಟಭದ್ರರ ಪರಿವಾರ ಗುಂಪು ಏನಿದೆ ಇವತ್ತು ಈ ದೇಶವನ್ನು ಹಾಳು ಮಾಡ್ತಾ ಇದೆ. ಇದಕ್ಕೆ ನಿಮಗೆ ನಾವು ನೂರಾರು ಉದಾಹರಣೆಗಳನ್ನು ಕೊಡಬಹುದು. ಇತ್ತೀಚೆಗೆ ಪಶ್ಚಿಮ ಬಂಗಾಳದಲ್ಲಿ ಏನು ಚುನಾವಣೆ ನಡೀತದೆ ಅದಕ್ಕಿಂತ ಹಿಂದೆ ಇವರು SIR ಅನ್ನುವಂತಹ ಒಂದು ವ್ಯವಸ್ಥಿತ ಕೆಲಸವನ್ನು ಮಾಡ್ತಾರೆ. SIR ಮುಖಾಂತರ ನಿಜವಾದ ಮತದಾರರಾದಂಥ ಜನಸಾಮಾನ್ಯರು, ಬಡವರು, ಕೂಲಿಕಾರರು, ರೈತ ವರ್ಗ, ವಲಸೆ ಕಾರ್ಮಿಕರು ಇಂಥವೆಲ್ಲ ಜನರಿಗೆ ಮತದಾನದಿಂದ ವಂಚನೆಯನ್ನು ಮಾಡ್ತಾರೆ. ಮತ್ತು ಇಂತಹ ವಂಚನೆಯಿಂದ ಅಧಿಕಾರವನ್ನು ಹಿಡ್ಕೊಂಡು ತಮಗೆ ಈ ದೇಶದಲ್ಲಿ ಮಾನ್ಯತೆಯನ್ನು ಕೊಟ್ಟಿದ್ದಾರೆ. ಜನಸಾಮಾನ್ಯರು ತಮ್ಮ ಆಡಳಿತವನ್ನು ಒಪ್ಪಿದ್ದಾರೆ, ತಮ್ಮ ನಾಯಕತ್ವವನ್ನು ಒಪ್ಪಿದ್ದಾರೆ ಅನ್ನುವಂಥ ಸುಳ್ಳನ್ನು ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಇತ್ತೀಚಿನ ಒಂದು 15 ವರ್ಷ, ಒಂದೂವರೆ ದಶಕದ ಅವಧಿ ಏನಿದೆ ಇದನ್ನು ನಾವು ಸತ್ಯೋತ್ತರ ಕಾಲ ಅಂತ ಕರಿತಾ ಇದ್ದೀವಿ. ಇವತ್ತು ಸತ್ಯಕ್ಕೆ ಮಾನ್ಯತೆ ಇಲ್ಲದೆ ಇರುವ ರೀತಿಯಲ್ಲಿ ಇವತ್ತಿನ ಕೇಂದ್ರ ಸರ್ಕಾರ, ಇವತ್ತಿನ ಆಡಳಿತ ವ್ಯವಸ್ಥೆ ಈ ದೇಶವನ್ನು ಬೇರೆ ತರೆಯಾಗಿ ಕೊಂಡೊಯ್ತಾ ಇದೆ. ಹಾಗಾಗಿ ನಾವೆಲ್ಲರೂ ಜಾಗೃತರಾಗಿ ಚುನಾವಣಾ ಪೂರ್ವದಲ್ಲಿ, ಚುನಾವಣಾ ನಂತರ ನಮಗೆ ಚುನಾವಣೆಗಳು ಸಂಬಂಧಪಡಲ್ಲ, ಎಲ್ಲ ಸಂದರ್ಭದಲ್ಲಿ ನಾವು ಜಾಗೃತಿಯನ್ನು ಮಾಡ್ತಾ ಬರ್ತಾ ಇದ್ದೇವೆ. ಈ ಹಿನ್ನೆಲೆಯಲ್ಲಿ SIR ವಿಚಾರದಲ್ಲಿ ಎದ್ದೇಳು ಕರ್ನಾಟಕ ಏನು ನಮ್ಮ ಸಂಘಟನೆ ಇದೆ, ಇದು ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ತಂಡಗಳಾಗಿ ಇಡೀ ರಾಜ್ಯವನ್ನು ಸುತ್ತಾಡಿ ಜನಸಾಮಾನ್ಯರಲ್ಲಿ ಜಾಗೃತಿಯನ್ನು ಮಾಡುವ ಮುಖಾಂತರ ಜನಸಾಮಾನ್ಯರಿಗೆ ತಮ್ಮ ಹಕ್ಕಿನ ಪ್ರಾಮುಖ್ಯತೆಯನ್ನು ಅರ್ಥೈಸುವ ಮುಖಾಂತರ ನಾವೆಲ್ಲರೂ ಒಂದು ಹೋರಾಟಕ್ಕೆ ಸಜ್ಜಾಗಿದ್ದೀವಿ. ಈ ದೇಶವನ್ನು ದೇವರು, ಧರ್ಮದ ಹೆಸರಿನಲ್ಲಿ, ಮುಳ್ಳಿನ ಹೆಸರಿನಲ್ಲಿ, ಮೋಸದ ಷಡ್ಯಂತ್ರದ ಮೂಲಕ ಬರೀ ಉಳ್ಳವರ ಪರವಾಗಿ ಕಾನೂನುಗಳನ್ನು ರೂಪಿಸ್ತಾ ಬಡ ಜನರನ್ನು ತಮ್ಮ ಕಾಲಡಿ ಹಾಕ್ಕೊಳ್ತಾ ಅವರಿಗೆ ಶೋಷಣೆಯನ್ನು ಮಾಡ್ತಾ ಅವರ ಹಕ್ಕುಗಳನ್ನು ಎಲ್ಲವನ್ನು ನಾಶ ಮಾಡ್ತಾ ಇವತ್ತೇನು ಆಗ್ತಾ ಇದೆ ಈ ಆಡಳಿತ ಈ ದೇಶಕ್ಕೆ ಬೇಡ ಆಗಿರುವಂಥದ್ದು. ಜನಸಾಮಾನ್ಯರಿಗೆ ವಿರೋಧ ಆಗಿರುವಂತಹ ಯಾವುದೇ ರಾಜ ಇರಲಿ, ಆಡಳಿತಗಾರ ಇರಲಿ, ಪ್ರಧಾನಮಂತ್ರಿ ಇರಲಿ, ಪರಿವಾರ ಇರಲಿ, ಪಕ್ಷ ಇರಲಿ, ಅದು ಉಳಿಲಿಕ್ಕೆ ಸಾಧ್ಯ ಇಲ್ಲ. ನಾವು ಈ ದೇಶದಲ್ಲಿ 50-60 ವರ್ಷಗಳವರೆಗೆ ಒಂದೊಂದೇ ಪಕ್ಷ ಆಡಳಿತ ಮಾಡಿದ್ದನ್ನು ನೋಡಿದ್ದೀವಿ. ಆದರೆ ಇತ್ತೀಚಿನ ಈ 10-15 ವರ್ಷಗಳಲ್ಲಿ ಈ ದೇಶದಲ್ಲಿ ಮಾಡಿರುವಂಥ ಅನಾಹುತಗಳನ್ನು ನೋಡಿದರೆ ನಿಮ್ಮನ್ನು ಯಾಕೆ 50-60 ವರ್ಷಗಳವರೆಗೆ ನಿಮ್ಗೆ ಅಧಿಕಾರ ಕೊಡಲಿಲ್ಲ ನಮ್ಮ ಜನತೆ, ನಮ್ಮ ದೇಶವಾಸಿಗಳು ಅನ್ನೋದು ಬಹಳ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ಹಾಗಾಗಿ ನೀವು ಮಾಡಿರುವಂಥ ಈ 10-12 ವರ್ಷಗಳ ಅನಾಹುತವನ್ನು, ರಾದ್ಧಾಂತವನ್ನು ಸರಿಪಡಿಸಲಿಕ್ಕೆ ನಮಗೆ ಮತ್ತೆ ಮುಂದೊಂದು 25 ವರ್ಷಗಳು ಬೇಕಾಗ್ಬೋದು. ಆದರೆ ನಾವು 25 ವರ್ಷ ಅಲ್ಲ, ಶತಮಾನಗಳವರೆಗೆ ನಿಮ್ಮ ವಿರುದ್ಧ ಹೋರಾಡಲಿಕ್ಕೆ ತಯಾರಿದ್ದೀವಿ. ಯಾಕೆಂದರೆ ನಮ್ಗೆ ಇತಿಹಾಸ ಇದೆ. ನಾವು ಜನಸಾಮಾನ್ಯರು, ಬಡವರು, ಕೂಲಿ ಕಾರ್ಮಿಕರು, ಭಾಳ ಈ ದೇಶ ಪ್ರೇಮಿಗಳು, ನಿಜವಾದ ದೇಶ ಪ್ರೇಮಿಗಳನ್ನು ಯಾರು ಅಂತಂದರೆ ನಾವು ಶ್ರಮಿಕರು. ಈ ಶ್ರಮಿಕ ವರ್ಗ ಹಲವಾರು ವರ್ಷಗಳಿಂದ, ಶತಮಾನದಿಂದ ಹೋರಾಟವನ್ನು ಮಾಡ್ತಾ ಬರ್ತಾ ಇದೆ. ಇದರ ಅಂಗವಾಗಿ ಈ ಹೋರಾಟ ಮುಂದುವರಿಸಿದೆ. ಮತ್ತು ಈ ದೇಶದಲ್ಲಿ ನಿಮ್ಮ ಷಡ್ಯಂತ್ರ, ನಿಮ್ಮ ಪರಿವಾರದ ಷಡ್ಯಂತ್ರ, ನಿಮ್ಮ ಸುಳ್ಳುಗಳು 6 ವರ್ಷಗಳಿಗೆ ಹೊರಗೆ ನಡೆಯಲಿಕ್ಕೆ ಸಾಧ್ಯ ಇಲ್ಲ. ಆ ಹಿನ್ನೆಲೆಯಲ್ಲಿ ನೀವೇನು ಜನಸಾಮಾನ್ಯರನ್ನ ಮೋಸಗೊಳಿಸಬೇಕು ಅನ್ನುವಂಥ ಏಕೈಕ ಕಾರಣಕ್ಕೆ SIR ಅನ್ನುವಂಥ ಕಾನೂನು ಮಾನ್ಯತೆಯಿಂದ ಜನಸಾಮಾನ್ಯರಿಗೆ ನೀವು ಹಕ್ಕನ್ನು ವಂಚಿಸ್ತಾ ಇದ್ದೀರಿ, ಜನಸಾಮಾನ್ಯರ ವಿರುದ್ಧ ಅನ್ಯಾಯವನ್ನು ಎಸಗ್ತಾ ಇದ್ದೀರಿ. ಈ ಬಡ ಶ್ರಮಿಕರು, ಕೂಲಿ ಕಾರ್ಮಿಕರು, ಬಡ ಜನರು ಏನಿದ್ದಾರೆ, ನಿಜವಾದ ಮತದಾರರು ಏನಿದ್ದಾರೆ, ದೇಶ ಪ್ರೇಮಿಗಳೇನಿದ್ದಾರೆ, ಇವರ ವಿರುದ್ಧ ನೀವು ಷಡ್ಯಂತ್ರವನ್ನು ನಿಮ್ಮ ಆಡಳಿತದ ಮುಖಾಂತರ ಮಾಡ್ತಾ ಇದ್ದೀರಿ. ಇದನ್ನು ನಿಯಂತ್ರಣ ಮಾಡಲಿಕ್ಕೆ ನಮಗೆ ಶಕ್ತಿ ಇದೆ. ಮತ್ತು ಕೆಲವೇ ವರ್ಷಗಳಲ್ಲಿ ನಿಮ್ಮನ್ನು ಅಧಿಕಾರದ ಗದ್ದಿಗೆಯಿಂದ ನಾವು ಹೊರಗಡೆ ಹಾಕ್ತೀವಿ. ಕರ್ನಾಟಕದಲ್ಲಂತೂ ಅದು ಸಾಧ್ಯನೇ ಇಲ್ಲ. SIR ಮಾಡಿ ಮತ್ತೊಂದು ಮಾಡಿ ಇವತ್ತು ನಮ್ಮ ಎದುರುಗಡೆ ಉದಾಹರಣೆಗಳಿದ್ದಾವೆ. ಕೇರಳದಲ್ಲಿ ನಿಮ್ಮ SIR ತಿರಸ್ಕರಿಸಿದ್ವಿ ನಾವು, ತಮಿಳುನಾಡಲ್ಲಿ ನಿಮ್ಮ SIRಗೆ ಎದೆ ಮೇಲೆ ಒತ್ತು ಹೊರಗಾಕಿದ್ವಿ ನಾವು, ಕರ್ನಾಟಕದ ಜನರು ನಾವು ಶಕ್ತರಾಗಿದ್ದೀವಿ, ನಿಮ್ಮ SIRಗೆ ಎದೆ ಮೇಲೆ ಒದಿತೀವಿ ನಾವು. ಅಂತಹ ಒಂದು ಸದುದ್ದೇಶದಿಂದ ನಾವಿಷ್ಟು ಎಲ್ಲರೂ ಸೇರಿಕೊಂಡು ಒಂದು ಸಂಘಟನೆ ಮಾಡಿಕೊಂಡು SIR ವಿರುದ್ಧ ಇವತ್ತು ನಾವೊಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಈ
ಈ ಹೋರಾಟ ಯಶಸ್ವಿಯಾಗುತ್ತೆ. ಮತ್ತು SIR ಮೂಲಕ, ಹಿಂಬಾಗಿಲ ಮೂಲಕ, ಮೋಸದಿಂದ, ಷಡ್ಯಂತ್ರದಿಂದ, ತಂತ್ರದಿಂದ, ದೇವರು ಧರ್ಮಗಳ ಹೆಸರಿನಿಂದ ನೀವೇನು ಈ ದೇಶದ ಜನಸಾಮಾನ್ಯರ ಮೇಲೆ ನಿಮ್ಮ ಬೂಟು ಕಾಲ ಇಡ್ತಾ ಇದ್ದೀರಿ, ನಿಮ್ಮ ಕಾಲ ಮುಕ್ತಾಯ ಆಗುತ್ತೆ, ನಿಮ್ಮ ಆಡಳಿತ ಮುಕ್ತಾಯ ಆಗುತ್ತೆ, ನಿಮಗೆ ಈ ದೇಶದಲ್ಲಿ ಮುಂದೆ ಭವಿಷ್ಯ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ನಾನು ನಿಮ್ಮೆಲ್ಲವರಿಗೆ ಸೇರಿರೋದಕ್ಕೆ ನಿಮ್ಮೆಲ್ಲವರಿಗೆ ಧನ್ಯವಾದಗಳು ಹೇಳ್ತೇನೆ. ಮಾತನ್ನು ಎಲ್ಲರಿಗೂ ಧನ್ಯವಾದಗಳು.